ನಾಶಿ ಪಡ್ಬೇಡ ಬಿಡು. ಸರಿಗೆ ಮಮ್ಮಿ ಹತ್ರ ಕಾಲ್ಚನ್ ಇಲ್ಲ ತುಂಬಾ ಟೈಮಿಂದ, ಸೊ ಮಮ್ಮಿಗೆ ಒಂದು ಕಾಲ್ಚನ್. ಹಲೋ ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲೆಚಸ್ ಪ್ರಪಂಚ. ಹೇಗಿದೆ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ವ್ಲಾಗ್ಸ್ ಅಷ್ಟೊಂದು ಆಗ್ತಾ ಇಲ್ಲ ಬಿಕಾಸ್ ಡ್ಯೂ ಟು ಸಮ್ ರೀಸನ್ಸ್ ಹಾಕಿಲ್ಲ ವ್ಲಾಗ್ಸ್. ಬಟ್ ಇವಾಗ ಐ ಆಮ್ ಬ್ಯಾಕ್ ಫ್ರೆಂಡ್ಸ್. ಆ್ಯಂಡ್ ಎಸ್, ಯಾರೆಲ್ಲ ನನಗೆ ಮಿಸ್ ಮಾಡ್ಕೊಂಡಿದ್ದೀರಾ, ಒಬ್ಬರಾದ್ರೂ ನಂಗೆ ಮಿಸ್ ಮಾಡ್ಕೊಂಡ್ರೆ ಪ್ಲೀಸ್ ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಬಿಕಾಸ್ ಒನ್ ಕಾಮೆಂಟ್ ದಟ್ ಲಚ್ಚು ಮಿಸ್ಡ್ ಯೋರ್ ವ್ಲಾಗ್ಸ್ ಮೀನ್ಸ್ ಅ ವರ್ಲ್ಡ್ ಟು ಮೀ. ಸೊ ಫ್ರೆಂಡ್ಸ್, ಕಮಿಂಗ್ ಬ್ಯಾಕ್, ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ವ್ಲಾಗ್ ಏನಪ್ಪ ಅಂತ ಅಂದರೆ, ಫಸ್ಟ್ ಬಂದು ವೋಟ್ ಹಾಕ್ತಾ ಇದ್ದೀವಿ. ಆ್ಯಂಡ್ ವೋಟ್ ಆದಮೇಲೆ ಎಸ್, ಸೊ ವೋಟ್ ಆದಮೇಲೆ ನೆಕ್ಸ್ಟ್ ಬಂದು ಜ್ಯುವೆಲ್ರಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಜ್ಯುವೆಲ್ರಿ ಶಾಪಿಂಗ್, ಏನು ಜ್ಯುವೆಲ್ರೀಸು ಹಾಗೂ ಯಾರಿಗೆ ಏನು ತಗೋತೀವಿ ಎಲ್ಲ ನನಗೆ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಆ ಒಂದು ಆಯಿತಾ. ಆ್ಯಂಡ್ ನೆಕ್ಸ್ಟ್ ಬಂದು ಮದುವೆ ಬರ್ತಾ ಇದೆ, ನನ್ನ ಕ್ಲೋಸ್ ಕಸಿನ್ ಮದುವೆ. ಸೊ ಅದಕ್ಕೇ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಅಂತ ಅಲ್ಲಿಗೂ ಹೋಗಬೇಕು. ಸೊ ಇವೆಲ್ಲ ಈ ಒಂದು ವ್ಲಾಗಲ್ಲಿ ಆದಷ್ಟು ಕವರ್ ಮಾಡ್ತೀನಿ ಫ್ರೆಂಡ್ಸ್. ಅಥವಾ ಸ್ವಲ್ಪ ಜಾಸ್ತಿ ಲೆಂತಿ ವ್ಲಾಗ್ ಆದರೆ ಇದನ್ನ 2 ಪಾರ್ಟ್ ಮಾಡ್ತೀನಿ, ಓಕೆನಾ? ಸೊ ಎಸ್, ಈ ಒಂದು ವ್ಲಾಗ್ದು ಸ್ವಲ್ಪ ಗ್ಲಿಮ್ಸ್ನ ಕೊಟ್ಟಿದ್ದೀನಿ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ, ತುಂಬಾ ಲೇಟ್ ಆಗ್ತಾ ಇದೆ. ಆ್ಯಂಡ್ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಈ ಒಂದು ಲಚ್ಚಸ್ ಪ್ರಪಂಚಕ್ಕೆ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ, ಓಕೆನಾ? ಸೊ ಬನ್ನಿ ಇವಾಗ ಹೋಗೋಣ. ಇಲ್ಲಿ ನೋಡಿ, ಮಕ್ಳುಗಳು ಸುಮ್ಮನೆ ಇರ್ತಾಯಿಲ್ಲ, ಮೆಟ್ಲ ಹತ್ರ ಆಟ ಆಡ್ತಾ ಇದ್ದಾರೆ. ನಮ್ಮ ಡ್ಯಾಡಿ ಕ್ಯಾಮ್ರಾ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನು ಹೇಳು, ನಾನು ಹೇಳ್ತೀನಿ ಕರೆಕ್ಟಾಗಿ. ಗ್ರೇ ಕಲರ್ ಸೀರೆನ ಇವಾಗಲೇ ಹೊಲ್ಸ್ಕೊತಾ ಇದೆಯಾ? ಎಂಗೇಜ್ಮೆಂಟ್ಗೆ ಇನ್ನೇನು ಹಾಕೊಳ್ಳಿ? ಎಂಗೇಜ್ಮೆಂಟ್ ಗ್ರೇ ಕಲರ್ ಸೀರೆ ಹಾಕೋತಾ ಇದೆಯಾ? ಅರ್ಜೆಂಟ್ ಹೊಲ್ಸಿರ್ತೀನಿ ಬಿಡು, ಸಣ್ಣ ಆದ್ರೆ ಮತ್ತೆ ಹ್ಞೂ, ನಂದೇ ಎಂಗೇಜ್ಮೆಂಟು. ಎಂಗೇಜ್ಮೆಂಟ್ ನಮ್ಗೆ ನಂದುದು. ಮುಯ್ ಏನಾಗ್ತಾ ಇದೆಯಾ? ಮುಯ್ ಏನಾಗ್ತಾ ಇದೆಯಾ ನೋಡು, ಸೌಂಡೇ ಇಲ್ಲ. ಮುಯ್ ಏನಾಗ್ತಿದೆ ಹೇಳು. ಏಯ್, ನಾ ಏನ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ. ಓ ಯಪ್ಪ, ನನ್ನ ಸೀರೆ ಎಲ್ಲಿ? ನಮ್ಮಲ್ಲಿ ನಿಜವಾಗ್ಲೂ ಪಕ್ಕ ಕಳ್ಳಿದ್ದಾರೆ. ಎಲ್ಲೇ ಸೀರೆ? ನೀನೇ ಒಂದು ದೊಡ್ಡ ಕಳ್ಳಿ ಅದರಲ್ಲಿ. ಎಲ್ಲಿ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ಹೋಗೇ ತೆಗಿ. ಈ ಲಕ್ಷಣ ತೋರಿಸಿ ಬ್ಲಾಗಲ್ಲಿ ಬೋರ್ ಆಗೋಯ್ತು, ಇನ್ನು ಬೇರೆ ಇರೋದು. ನೆಕ್ಸ್ಟ್. ಹಲೋ ಫ್ರೆಂಡ್ಸ್, ಸೊ ಇವತ್ತು ಬಂದು ನನ್ನ ಸ್ಕಿನ್ ಕೇರ್ ರೂಟೀನ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನನ್ನ ಫೇಸ್ ಎಷ್ಟು ಡಲ್ ಆಗಿದೆ ಅಂತ. ಸೊ ಅದಕ್ಕೆ ಫಸ್ಟ್ ನನ್ನ ಫೇಸ್ಗೆ ವಾಶ್ ಮಾಡ್ಕೋತೀನಿ ಒಂದು ಒಳ್ಳೆ ಫೇಸ್ ವಾಷರಿಂದ. ಆ್ಯಂಡ್ ಚೆನ್ನಾಗಿ ಜೆಂಟಲಾಗಿ ಮಸಾಜ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಫೇಸ್ ವಾಶ್ ಆದಮೇಲೆ ಇವಾಗ ನಾನು ಒಂದು ಸೀಕ್ರೆಟ್ನ ರಿವೀಲ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಗ್ಲೋಯಿಂಗ್ ಸ್ಕಿನ್ಗೆ ಏನು ಸೀಕ್ರೆಟ್ ಅಂತ ಕೇಳಿದ್ರೆ, ಡರ್ಮ್ ಡಾಕ್ ಅವರ 10% ನ್ಯಾಸಿನಮೈಡ್ ಫೇಸ್ ಸಿರಮ್ ಅಂತಲೇ ಹೇಳ್ಬೋದು. ಈ ಒಂದು ಫೇಸ್ ಸಿರಮ್ ತುಂಬಾ ಚೆನ್ನಾಗಿದೆ. ಲೈಕ್ ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಹಾಗೂ ನರಿಶ್ ಮಾಡುತ್ತೆ. ಆ್ಯಂಡ್ ಇದು ಬಂದು ಯಾವ ಥರ ಯೂಸ್ ಮಾಡಬೇಕು ಅಂತಂದರೆ, ಕೆಲವೊಂದು ಡ್ರಾಪ್ಸ್ನ ನಮ್ಮ ಸ್ಕಿನ್ ಮೇಲೆ ಹಾಕೋಬೇಕು. ಆ್ಯಂಡ್ ಲೈಕ್ ಆಲ್ ಓವರ್ ದ ಫೇಸ್ ಹಾಗೂ ನೆಕ್ಗೆ ಜೆಂಟಲಾಗಿ ಮಸಾಜ್ ಮಾಡಬೇಕು ಫ್ರೆಂಡ್ಸ್. ಸೊ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ. ಲೈಕ್ ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ನಾನು ಕೇಳಿದ್ದೀರಲ್ಲ ನನ್ನ ಸ್ಕಿನ್ಗೆ ಯಾವ ಥರ ಪ್ರೊಟೆಕ್ಟ್ ಮಾಡ್ತೀನಿ ಅಂತ. ಸೊ ಇದೇ ಥರ ಪ್ರೊಟೆಕ್ಟ್ ಮಾಡೋದು. ಆ್ಯಂಡ್ ನಮ್ಮ ಫೇಸ್ಗೆ ಲೈಕ್ ಒಂಥರ ಅನ್ಇವನ್ ಸ್ಕಿನ್ ಟೋನ್ ಆಗಿರಲಿ, ಅಥವಾ ಡಾರ್ಕ್ ಸ್ಪಾಟ್ಸ್ ಆಗಿರಲಿ, ಅಥವಾ ಪೋರ್ಸೇ ಆಗಿರಲಿ, ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಹಾಗೂ ಕವರ್ ಕೂಡ ಮಾಡುತ್ತೆ. ಆ್ಯಂಡ್ ನಾವು ಇದನ್ನು ಬೇಕಾದ್ರೆ 2 ವೀಕ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಡಿಫ್ರೆನ್ಸ್ ತುಂಬಾ ಕ್ವಿಕ್ಕಾಗಿ ಕೊಡುತ್ತೆ. ಇನ್ಫ್ಯಾಕ್ಟ್ ನಾನು ಕೂಡ ಯೂಸ್ ಮಾಡಿ 2 ವೀಕ್ಸ್ಗೆ. ಆ್ಯಂಡ್ ರಿಸಲ್ಟ್ ಅಂತೂ ಆಸಮ್ ಆಗೇ ಇತ್ತು ಫ್ರೆಂಡ್ಸ್. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿದೆ. ಆ್ಯಂಡ್ ನನ್ನ ಬಿಫೋರ್ ಹಾಗೂ ಆಫ್ಟರ್ ಇಮೇಜ್ ಕೂಡ ನೀವು ಕಂಪೇರ್ ಮಾಡ್ಕೋಬೋದು, ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಪ್ರಾಡಕ್ಟ್ ಎಲ್ಲನೂ ಟ್ಯಾಗ್ ಮಾಡಿದ್ದೀನಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಬಿಗ್ ಥಮ್ಸ್ ಅಪ್ ಫಾರ್ ದಿಸ್ ಒನ್. ಓಕೆ ಫ್ರೆಂಡ್ಸ್, ಸೊ ಜಸ್ಟ್ ನಾವೆಲ್ಲರೂ ಓಟಾಗಿ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ನೋಡಿ ನೀವು ಹಾಕಿರ್ತೀರಾ ಅಂತ ಅನ್ಕೊಂತೀವಿ. ಭಾಷೆಗೆ ಮುಜೆ ನೀನು ಓಟ್ ಹಾಕ್ತೀಯ ಮಗ್ನೆ? ಯಾವಾಗ ಹಾಕ್ತೀಯಾ? ಬೆಳಗ್ಗೆ ಹಾಕ್ತಾ ಅಂತ ಹಾಕಮ್ಮ.
ಸೊ ಇವಾಗ ನಾವು ಟೇಲರ್ ಶಾಪಿಗೆ ಬಂದಿದ್ದೀವಿ, ಆಬ್ವಿಯಸ್ಲಿ ಸಾರಿಗೆ ಬ್ಲೌಸ್ ಹೊಲ್ಸೋಕ್ಕೆ ಅಂತ. ಸೊ ತುಂಬ ಜನ ಕೇಳ್ತೀರಾ ಎಲ್ಲಿರೋದು ಈ ಅಂಗಡಿ ಅಂತ. ಇದು ಒಂದು ಆಡುಗೋಡಿ ಹತ್ರ ಇರೋದು ತ್ರಿವೇಣಿ ಅಂಗಡಿ ಅಂತ. ಸೊ ಸುಮಾರು ವರ್ಷದಿಂದ ನಾವು ಇಲ್ಲೇ ಹೊಲ್ಸ್ಕೊತಿರೋದು. ಇಫ್ ಇನ್ ಕೇಸ್ ಮಂಡ್ಯ ಅಂತ ಅಂದರೆ ಅದು ಅಕ್ಕ ವ್ಲಾಗಲ್ಲಿ ನೋಡಿರ್ಬೋದು, ಮಂಡ್ಯದಲ್ಲೂ ಹೊಲ್ಸ್ಕೊತೀವಿ. ಬೆಂಗಳೂರು ಅಂತ ಅಂದರೆ ಜಾಸ್ತಿ ಇಲ್ಲಿಗೆ ಬರೋದು ಫ್ರೆಂಡ್ಸ್. ಆ್ಯಂಡ್ ಅದು ಬಂದು ನನ್ನ ಸಾರಿ ಸಿ ಬ್ಲೂ ಕಲರು, ಅದು ಮುಂದೆ ನಾನು ನಿಮಗೆ ತೋರಿಸ್ತೀನಿ. ಸೊ ಇವ್ರು ಬಂದು ಪ್ರತಿಯೊಂದು ವರ್ಕ್ ಆಗಿರಲಿ ಅಥವಾ ಏನಂತಾರೆ ಡ್ರೆಸ್ ಮೆಟೀರಿಯಲ್ಸ್ ಆಗಿರಲಿ, ಸಾರಿಗೆ ಬ್ಲೌಸ್ ಆಗಿರಲಿ ಪ್ರತಿಯೊಂದನ್ನು ಹೊಲಿತಾರೆ. ಆ್ಯಂಡ್ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಇರುತ್ತೆ ಹಾಗೂ ವರ್ಕ್ ಇರುತ್ತೆ. ಆ್ಯಂಡ್ ಆನ್ ಟೈಮ್ ಕೂಡ ಕೊಡ್ತಾರೆ ಫ್ರೆಂಡ್ಸ್. ಆ್ಯಂಡ್ ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ. ಸೊ ಇದು ಬಂದು ನನ್ನ ಸಾರಿ, ಇದು ಬಂದು ಸಿ ಗ್ರೀನ್ ಅಂತ ಅಂತಾರಲ್ಲ ಆ ಕಲರ್, ಸಿ ಗ್ರೀನ ಸಿ ಬ್ಲೂ ಅಂತಾರಲ್ಲ, ಸೊ ಆ ಕಲರ್ ಸಾರಿ ಇದು. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಸಾರಿ ನನಗೆ ಅಕ್ಕ ನನ್ನ ಸೀಮಂತ ಟೈಮಲ್ಲಿ ಕೊಟ್ಟಿದ್ಲು. ಲೈಕ್ ಈ ಥರ ಕೊಡ್ತಾರಲ್ಲ, ಈ ಥರ ಊಟಕ್ಕೆ ಹಾಕ್ತಾರೆ ಹಾಗೂ ಸೀರೆನ ಕೊಡ್ತಾರಲ್ಲ, ಸೊ ಆ ಥರ ಟೈಮಲ್ಲಿ ನನಗೆ ಈ ಒಂದು ಸೀರೆನ ಗಿಫ್ಟ್ ಮಾಡಿದ್ದು. ಸೊ ನನಗೆ ತುಂಬಾ ಇಷ್ಟ, ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ರಿಸೆಪ್ಷನ್ ವೇರ್ಗೆ ಪರ್ಫೆಕ್ಟ್ ಸೀರೆ ಅಂತಲೇ ಹೇಳ್ಬೋದು. ಲೈಕ್ ಅಷ್ಟೊಂದು ಗ್ರ್ಯಾಂಡು ಇಲ್ಲ ಅಥವಾ ಅಷ್ಟೊಂದು ಸಿಂಪಲು ಇಲ್ಲ, ಒಂಥರ ಚೆನ್ನಾಗಿದೆ. ಆ್ಯಂಡ್ ಬ್ಲೌಸ್ಗೆ ಕೂಡ ಆಲ್ಮೋಸ್ಟ್ ಎಲ್ಲ ವರ್ಕ್ ಅವರೇ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನನಗೇನು ಪ್ರಾಬ್ಲಮ್ ಆಯಿತು ಅಂತಂದರೆ, ಇವಾಗ ಒಂದು ಸ್ವಲ್ಪ ನಾನು ಹೆಲ್ದಿ ಅಂದರೆ ಸ್ವಲ್ಪ ದಪ್ಪ ಆಗಿದ್ದೀನಲ್ಲ, ಸೊ ಅದಕ್ಕೆ ಬ್ಲೌಸಲ್ಲಿ ನನಗೆ ಯಾವುದೂ ಫಿಟ್ ಆಗ್ತಾ ಇಲ್ಲ. ಸರಿ ಈ ಸೀರೆನ ಬಳಸ್ಕೊಳ್ಳೋ ಅಂತ ಅಂದರೆ ಇದು ಆಲ್ರೆಡಿ ವರ್ಕ್ ಕೊಟ್ಟಿದ್ದಾರೆ. ಬಟ್ ವರ್ಕು ಸಹ ಅಲ್ವಾ, ಕೆಲವೊಂದು ನನಗೆ ಏನಾದರೂ ಡೀಪ್ ಬೇಕು ಅಂದರೆ ಅಥವಾ ಡೀಪ್ ಬೇಡ ಅಂತ ಅಂದರೆ ಅದನ್ನ ಮಾಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ಆಲ್ರೆಡಿ ಅವ್ರು ವರ್ಕ್ ಕೊಟ್ಟಿದ್ದಾರೆ ಅಂತ. ಇಲ್ಲಾಂದರೆ ವರ್ಕ್ ಎಲ್ಲ ಕಟ್ ಮಾಡಬೇಕಾಗುತ್ತೆ. ಅಂಕಲ್ ಸರಿ ಆಯಿತು ಪರವಾಗಿಲ್ಲ, ನಾನು ಹೇಗೋ ಮಾಡಿಕೊಡ್ತೀನಿ, ಒಂದು ಸ್ವಲ್ಪ ಕಟ್ ಶಾರ್ಟ್ ಮಾಡಿ ಚೆನ್ನಾಗಿ ಹೊಲ್ಸ್ಕೊಡ್ತೀನಿ ಅಂತ ಅಂದಿದ್ದಾರೆ. ಸೊ ನೋಡೋಣ, ಇನ್ನೂ ಬ್ಲೌಸ್ ಬಂದಿಲ್ಲ. ಬಟ್ ಬ್ಲೌಸ್ ಬಂದ ಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ಅದನ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ತುಂಬ ಜನ ಕೇಳ್ತೀರಾ, ನೀವು ಬ್ಲೌಸ್ ಮೆಷರ್ಮೆಂಟ್ ಕೊಡ್ತೀರಾ ಅಥವಾ ಬ್ಲೌಸೇ ಆ ಥರ ಕೊಡ್ತೀರಾ ಅಂತ. ಸೊ ನಾನು ಇವಾಗ ಹಾಗೆ ಹೇಳ್ದಂಗೆ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಹಾಗೂ ಮಧ್ಯದಲ್ಲಿ ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗಿದೆ. ಸೊ ಅದಕ್ಕೆ ನಾನು ನನ್ನ ಅಳತೆನೇ ಕೊಡೋದು. ಆ್ಯಂಡ್ ಇವಾಗ ನಾವು ಸ್ವಲ್ಪ ಗೋಲ್ಡ್ ಆ್ಯಂಡ್ ಸಿಲ್ವರ್ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ಸೊ ತುಂಬ ಜನ ಅನ್ಕೋತೀರಾ ಏನಪ್ಪ ವಿಶೇಷ ಅಂತ. ಸೊ ಎರಡು ತುಂಬ ದೊಡ್ಡ ಸುದ್ದಿ, ದೊಡ್ಡ ವಿಶೇಷ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಬಂದು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಏನೇನು ಬಾಣಿತನ ಮುಗಿದ ಬಂತು. ಸೊ ಹೋಗೋಕ್ಕಿಂತ ಮುಂಚೆ ಈ ಥರ ಪಾಪುಗೆ ಚೇನೆ ಆಗಿರಲಿ, ಉಂಗುರ ಎಲ್ಲ ತಗೊಡ್ತಾರಲ್ವ, ಸೊ ಅದಕ್ಕೆ ಅಂತ ಶಾಪಿಂಗ್ ಬಂದಿದ್ವಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಿಗ್ ವಿಶೇಷ, ದೊಡ್ಡ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಅಪ್ಪ ಮುಂದೆ ಆ್ಯನಿವರ್ಸರಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಏನಾದರೂ ಒಂದು ಸಣ್ಣ ಪುಟ್ಟದ ಗಿಫ್ಟ್ ತಗೊಳ್ಳೋಣ ಅಂತ ಅದೊಂದು ಪ್ಲ್ಯಾನಲ್ಲಿತ್ತು ಫ್ರೆಂಡ್ಸ್. ಸೊ ಬನ್ನಿ ಇವಾಗ ಏನು ತಗೋತೀವಿ ಅಂತ ನೋಡೋಣ. ತಗೋ ಅಮ್ಮಮ್ಮ, ಹಾಕಮ್ಮಮ್ಮ. ಫಸ್ಟ್ ಇಷ್ಟ ಡಿಸೈನ್ ಇಷ್ಟ ಕಷ್ಟವೋ ಸೂಪರ್ ಹಿಂಗ ಉಲ್ಟಾ ಹಾಕ್ಬೇಕಿತ್ತು ನೀನು. ತಿರ್ಗ್ಸೇಲಿ ಲಡ್ಡು. ವಾವ್ ಲಡ್ಡು, ಲುಕಿಂಗ್ ಲೈಕ್ ಅ ವಾವ್, ಲುಕಿಂಗ್ ಲೈಕ್ ಅ ವಾವ್. ನಾಶಿ ಪಡ್ಬೇಡ ಬಿಡು. ಹೇಗ್ ನೋಡ್ದ? ಓಕೆ ಚೆನ್ನಾಗಿ ಕಾಣ್ತಾ ಇದೆ ಇದು. ಇದೇ ಡನ್ ಡನ್. ಇದೆ ಇಲ್ಲ ದೊಡ್ಡನಾದ್ಮೇಲೆ ಅಮ್ಮ ಮತ್ತೆ ಒಂದು ಮೂರು ಡಿಫ್ರೆಂಟ್ ಆಗಿರಬೇಕು. ಡಿಫ್ರೆಂಟ್ ಆಗಿ ಇದೆ. ಪಾಪದು ಸ್ವಲ್ಪ ದೊಡ್ಡ ಸೈಜ್ ತಗೋ. ತೋರಿಸು ಒಂದು ಬೆಳ್ಳು. ನೋಡ್ದವನೇ ಕಣೆ ಅಕ್ಕ, ಉಪ್ಪು ಅಂತ ಇದ್ದಾನೆ. ಏನು ಅವನಿಗೆ ಬೇಕಂತೆ ಕಣೆ ಸಿಂಬಾಗೆ. ಸೊ ನಾವು ಬಂದು ಲಡುಮಾಗೆ ಒಂದು 2 ಸೈಜ್ ದೊಡ್ಡ ರಿಂಗ್ ತಗೋಬೇಕು ಅಂತ ಇದ್ದಿದ್ದು. ಬಿಕಾಸ್ ಆಲ್ರೆಡಿ ಅವನಿಗೆ ಒಂದು 2 ರಿಂಗ್ ಗಿಫ್ಟ್ ಬಂದಿದೆ ಸೇಮ್ ಸೈಜು. ಮತ್ತು ಸೇಮ್ ಸೈಜ್ ತೊಗೊಂಡ್ರೆ ಮುಂದಕ್ಕೆ ಹಾಕೊಳ್ಳೋಕ್ಕಾಗಲ್ಲ, ಟೈಟ್ ಆಗುತ್ತೆ. ಸುಮ್ಮನೆ ಆಮೇಲೆ ಅದನ್ನ ಸೆಲ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಒಂದು 2 ಸೈಜ್ ದೊಡ್ಡ ತಗೊಳ್ಳೋ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಅವರು ಸ್ಟಾಕ್ ಇಲ್ಲ ಮೇಡಮ್, ಬೇಕಾದ್ರೆ ಆರ್ಡರ್ ಕೊಟ್ಟು ಹೋಗಿ ಅಂತಂದರು. ಸರಿ ಆಯಿತು ನೋಡೋಣ ಅಂತ ಅಂದ್ಕೊಂಡು ಇವಾಗ ನಾನು ಸಿಲ್ವರ್ ಸೆಕ್ಷನ್ಗೆ ಬಂದಿದ್ದೀನಿ. ಬಿಕಾಸ್ ಇನ್ನೇನು ಇವಾಗ ಅಕ್ಷಯ ತೃತೀಯ ಕೂಡ ಹತ್ತಿರ ಬಂತಲ್ಲ, 10ನೇ ತಾರೀಕು ಅಕ್ಷಯ ತೃತೀಯ ಅಂತ ಅನ್ಕೋತೀನಿ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇಲ್ಲಿ ತುಂಬ ಕಲೆಕ್ಷನ್ಸ್ ಇದೆ BB ಜ್ಯುವೆಲ್ರೀಸಲ್ಲಿ. ಆ್ಯಂಡ್ ನಿಮ್ಗೆ ಏನಾದರೂ
ಲೊಕೇಶನ್ ಬೇಕು ಅಂತಂದರೆ ಗೂಗಲಲ್ಲಿ BB ಜ್ಯುವೆಲ್ರೀಸ್ ಕೋರಮಂಗಲ ಬ್ರಾಂಚ್ ಅಂತ ಹಾಕಿದ್ರೆ ಲೊಕೇಶನ್ ಸಿಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಖಂಡಿತವಾಗ್ಲೂ ಯಾವುದೇ ಥರದ ಪ್ರಮೋಷನ್ ಕೊಲಾಬ್ರೇಷನ್ ಅಲ್ಲ, ನಾನು ಸ್ವಂತ ದುಡ್ಡಿಂದ ಪರ್ಚೇಸ್ ಮಾಡಿರೋಂಥ ಪ್ರತಿಯೊಂದೂ. ಆ್ಯಂಡ್ ಇಲ್ಲಿ ಜಾಸ್ತಿ ನಾನು ಯಾಕೆ ಹೇಳ್ತೀನಿ ಅಂದರೆ ತುಂಬಾ ಕಲೆಕ್ಷನ್ಸ್ ಇರುತ್ತೆ, ಆಮೇಲೆ ತುಂಬ ರೀಸನಬಲ್ ಅಂತಂದರೆ ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತಾರೆ, ಹಾಗೂ ಕಡಿಮೆ ಗ್ರಾಮ್ಸ್ಗೂ ಇದೆ, ಜಾಸ್ತಿ ಗ್ರಾಮ್ಸ್ಗೂ ಇದೆ. ಆ್ಯಂಡ್ ಕಸ್ಟಮರ್ ಸರ್ವಿಸ್ ಮಾತ್ರ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ವಂತ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ನನ್ನ ಚೌಕರ್ಗೆ ತುಂಬ ಜನ ಬಂದು ಕೇಳಿದ್ರು, ಹಾಗೂ ಕೆಲವರು ಮಾಡಿಕೊಂಡು ಹೋದರು ಅಂತ ನಮಗೆ ಹೇಳಿದ್ರು ಇವರು ಅಂಗಡಿಯವರು. ಸೊ ತುಂಬಾ ಖುಷಿ ಆಯಿತು ನಿಮಗೆ ನನ್ನ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಗಿ. ಆ್ಯಂಡ್ ಫ್ರೆಂಡ್ಸ್, ಇವಾಗ ನಾವು ಮಮ್ಮಿಗೆ ರಿಂಗ್ನ ನೋಡ್ತಾ ಇದ್ದೀವಿ. ಲೈಕ್ ಒಂದು ಸ್ವಲ್ಪ ಈ ಥರ ಪ್ಯಾಟರ್ನ್ ರಿಂಗ್ಸು ಲೈಕ್ ಚೆನ್ನಾಗಿರುತ್ತೆ. ಲೈಕ್ ಮಮ್ಮಿ ಹತ್ರ ಎಲ್ಲ ಈ ಥರ ರಿಂಗ್ಸ್ ಇಲ್ಲ, ಇನ್ಫ್ಯಾಕ್ಟ್ ನಮ್ಮ ಹತ್ರ ಎಲ್ಲ ಈ ಥರ ರಿಂಗ್ ಇಲ್ಲ, ಸಿಂಪಲ್ ಆಗಿ ಇರೋದು ರಿಂಗು. ಅದಕ್ಕೆ ಈ ಥರ ಒಂದು ತೊಗೊಳ್ಳೋಣ, ಮಮ್ಮಿಗೆ ತಕ್ಕೊಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ತುಂಬ ಇದು ಮಾಡಿದ್ರು, ಇಲ್ಲ ಬೇಡ 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 ಅಂತಲೇ ಹೇಳಿದ್ರು. ಸರಿ ಹಾಕೊಂಡಾದ್ರೂ ನೋಡು ಮಮ್ಮಿ ಹೆಂಗೆ ಕಾಣಿಸುತ್ತೆ, ಮುಂದಕ್ಕೆ ಇಫ್ ಇನ್ ಕೇಸ್ ನಮಗೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇದರಲ್ಲಿ ನಾವು ತೊಗೋಬೋದು ಅಂತ. ಬಟ್ ಮಮ್ಮಿಗೆ ಎಷ್ಟೇ ನಾವು ತೊಗೋಂತ ಹಿಂಸೆ ಮಾಡಿದ್ರು ಬೇಡ ಅಂತಲೇ ಅಂದರು. ಸರಿ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಆಮೇಲೆ. ಬಟ್ ರಿಂಗ್ಸ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ವಿ ಫ್ರೆಂಡ್ಸ್. ಆ್ಯಂಡ್ ಏನು ಗೊತ್ತಾ, ಈ ಥರ ರಿಂಗ್ಸ್ ಎಲ್ಲ ಒಂದು ಹಾಕೊಂಡ್ರು ಸಾಕು, ಲೈಕ್ ಒಂಥರ ಗ್ರ್ಯಾಂಡ್ ಸ್ಯಾರಿಗೆಲ್ಲ ಒಂಥರ ಜಾಸ್ತಿ ಲುಕ್ ಆಗಿ ಕಾಣಿಸುತ್ತೆ. ಸೊ ತುಂಬಾ ಇಷ್ಟ ಆಯಿತು. ಬಟ್ ಮಮ್ಮಿನೇ ತುಂಬ ಬೇಡ ಬೇಡ ಅಂತ ಫುಲ್ ಇದು ಮಾಡಿದ್ರು, ಎಷ್ಟು ಫೋರ್ಸ್ ಮಾಡಿದ್ರು. ಆದರೂ ಸುಮ್ಮನೆ ಹಾಕೊಂಡು ನೋಡ್ತೀವಿ. ಆ್ಯಂಡ್ ತುಂಬ ಜನ ಇದು ಸಹ ಕೇಳ್ತೀರಾ ನಮಗೆ, ನಾವು ಯಾವ ಥರ ಸೇವ್ ಮಾಡ್ತೀವಿ, ಯಾವ ಥರ ಇನ್ವೆಸ್ಟ್ ಮಾಡ್ತೀವಿ, ಬಿಕಾಸ್ ನಾವು ಗೋಲ್ಡ್ ಶಾಪಿಂಗ್ ಅವಾಗವಾಗ ಮಾಡ್ತಾನೆ ಇರ್ತೀವಲ್ಲ. ಸೊ ಹೇಗೆ ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ತೀರಾ, ಗೋಲ್ಡ್ ಹೆಂಗೆ ಇಷ್ಟೊಂದು ಪರ್ಚೇಸ್ ಮಾಡ್ತೀರಾ ಅಂತ. ಸೊ ಇದಕ್ಕಂತಾನೆ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಈ ಥರ ವ್ಲಾಗ್ ಬೇಕು ಅಂದರೆ ಪ್ಲೀಸ್ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ. ಯಾಕೋ ಅಮ್ಮ ನಿಂಗೆ ತೋರಿಸು ಮಮ್ಮಿ ಅಂಗಿರನ್ನ ಹಾಕೋತಾರ ಒಂದ್ರ ಮೇಲೆ ಒಂದು. ಅದು ಬಿಚ್ಚೋಕ್ಕಾಗಲ್ಲ. ಎಲ್ಲಿ ಸರಿ ಇದು ಹಾಕಿಲ್ಲ, ಹಾಕ್ತೀನಿ. ಇನ್ನೂ ಡಿಸೈನ್ಸ್ ಇಲ್ವಾ ಸರ್? ಬರ್ತಾ ಇರುತ್ತೆ ಮೇಡಮ್, ಅದು 10 ಹಾರ ಒಂದು ಪೀಸ್ ಬರುತ್ತೆ, ಮ್ಯಾಚಿಂಗ್ ಬರುತ್ತೆ. ಏನು ಮಾಡಲಿ? ಸೊ ನಾವು ತುಂಬ ಹಿಂಸೆ ಮಾಡಿದ್ವಿ ಮಮ್ಮಿಗೆ, ರಿಂಗ್ ತಗೋ ಮಮ್ಮಿ ನಾವು ತಗೋ ಅನ್ನೋದಕ್ಕೆ ಮಮ್ಮಿ ಬೇಡ ಅನ್ನೋದಕ್ಕೆ ಸರಿ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಫ್ರೆಂಡ್ಸ್. ತಗೊಳ್ಳಲ್ಲ ಅಂತ ಅಂದರೂ ನಾವೆಲ್ಲ ನೋಡ್ತಾನೆ ಇದ್ವಿ, ಬಿಕಾಸ್ ನಾವು ಹೀಗೇ ಮಾಡೋದು. ಪ್ರತಿಯೊಂದು ಈ ಥರ ಜ್ಯುವೆಲ್ರಿ ಅಂಗಡಿಗೆಲ್ಲ ಹೋದರೆ ಕಲೆಕ್ಷನ್ಸ್ ನೋಡ್ತೀವಿ, ಕ್ವಾಲಿಟಿ ನೋಡ್ತೀವಿ, ಡಿಸೈನ್ಸ್ ನೋಡ್ತೀವಿ, ಇಷ್ಟ ಆದರೆ ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿ ಮತ್ತೆ ಬರ್ತೀವಿ. ಸೊ ಆ ಥರ ನಾವು ಮಾಡೋದು. ಆ್ಯಂಡ್ ತುಂಬಾ ಟಿಪ್ಸ್ಗಳು ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ. ಸಪೋಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಪ್ಲೀಸ್ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾವು ಯಾವ ಥರ ಸೇವ್ ಮಾಡ್ತೀವಿ, ಯಾವ ಥರ ಇನ್ವೆಸ್ಟ್ ಮಾಡ್ತೀವಿ, ಕೆಲವೊಂದು ಐಡಿಯಾಸ್ ಹಾಗೂ ಶಾರ್ಟ್ಕಟ್ ಮೆಥಡ್ಸ್ ಇದ್ದಾವೆ, ಖಂಡಿತವಾಗ್ಲೂ ಅದನ್ನ ನಾನು ಹೇಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ಅಕ್ಕ ಬಂದು ಇಲ್ಲಿ ಓಲೆ ಜುಮ್ಕಿ ನೋಡ್ತಾ ಇದ್ದಾಳೆ. ಸೊ ನೀವು ಅನ್ಕೋತೀರಾ ಓಕೆ ಇವಾಗ ರಿಂಗ್ ಆಯಿತು ಓಲೆ ಜುಮ್ಕಿ ಪರ್ಚೇಸ್ ಮಾಡ್ತೀರಾ ಅಂತ. ಸೊ ನೀವು ನೋಡಿ ಕಂಪ್ಲೀಟಾಗಿ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಓಲೆ ಜುಮ್ಕಿ ಕಲೆಕ್ಷನ್ಸ್ ಮಾತ್ರ ತುಂಬಾ ಚಂದ ಇದ್ದು, ಲೈಕ್ ಅದು ಒಂಥರ ಪೀಕಾಕ್ ಡಿಸೈನ್ ಎಲ್ಲ ಇವಾಗ ತುಂಬ ಕಾಮನ್ ಆಗಿದೆ ಸರಿನಾ. ಬಟ್ ಸ್ಟಿಲ್ ಪೀಕಾಕ್ ಡಿಸೈನಲ್ಲೇ ತುಂಬಾ ವೆರೈಟೀಸ್, ಲೈಕ್ ಬೇರೆ ಥರ ಡಿಸೈನ್ಸ್ಗಳಿದ್ದು. ಆ್ಯಂಡ್ ಈ ಒಂದು ಡಿಸೈನ್ ಲೈಕ್ ಅಕ್ಕ ಮೇಲೆ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು, ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು. ಇದು ಪೀಕಾಕ್ ಡಿಸೈನ್ ಅಲ್ಲ, ಇದು ಬಂದು ಒಂಥರ ದೇವ್ರ ಥರ ಬರುತ್ತೆ. ಆ್ಯಂಡ್ ಕೆಳಗಡೆ ಒಂಥರ ಗ್ರೀನ್ ಎಂಬ್ರಾಯ್ಡ್ ಥರನೂ ಬರುತ್ತೆ. ಸೊ ನಂಗೆ ಹೇಳಕ್ಕೆ ಬರ್ತಾ ಇಲ್ಲ, ಬಟ್ ನಾನು ಝೂಮ್ ಸ್ವಲ್ಪ ಮಾಡಬೇಕಿತ್ತು, ನಾನು ಮಾಡಿಲ್ಲ ಆವಾಗ. ಬಟ್ ಸಿಕ್ಕಾಪಡೆ ಚೆನ್ನಾಗಿತ್ತು ಓಲೆ ಜುಮ್ಕಿ ಕಲೆಕ್ಷನ್ಸ್ ಮಾತ್ರ. ನಾನು ನನ್ನ ತಂಗಿಗೆ ಅದೇ ಹೇಳ್ತಾ ಇದ್ದೆ, ನೀನು ತಗೋ, ನಂದು ನಿನ್ನ ಮದುವೆ ಸೆಟ್ ಆಗುತ್ತಲ್ಲ ಅವಾಗ ನೀನು ಇಲ್ಲೇ ತಗೋ ಬಂದು ಓಲೆ ಜುಮ್ಕಿ ಅಂತ ಅಂತಿದ್ದೆ. ಆ್ಯಂಡ್ ನನ್ನ ತಂಗಿ ಇಲ್ಲ ನನಗೇನು ಬೇಡ ಹಂಗೆ ಹಿಂಗೆ ಅಂತ ಅವಳು ಅಲ್ಲಿ ಇದು ಮಾಡ್ತಾ ಇದ್ದಾಳೆ. ಆ್ಯಂಡ್ ನನಗೆ ಹೇಳಿದ್ಲು ನೀನು ತಗೋ ಅಂತ, ನನಗೂ ಬೇಡ ಬಿಡು ಅಂತ ಅಂತಿದ್ದೆ. ಸೊ ಏನಪ್ಪ ಅಂತಂದರೆ ಕೆಲವೊಂದು ಅಲ್ಲಿ ಪರ್ಸನಲ್ ಟಾಕ್ಸ್ ಕೂಡ ಆಗ್ತಾಯಿತ್ತು, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನೋಡಿ ಇದು ಬಂದು ಒಂದು ಝೂಮಲ್ಲಿ ನಾನು ತೊಗೊಂಡಿದ್ದೀನಿ ಓವರ್ ಆಲ್. ಸೊ ಎಷ್ಟು ಚೆನ್ನಾಗಿದೆಯಲ್ಲ, ನನಗೆ ಮಾತ್ರ ಆ್ಯಕ್ಚುಲಿ ಇಲ್ಲಿ ನೋಡೋದಕ್ಕೂ ಹಾಗೂ ಈ ಥರ ಹಾಕೊಂಡು ನೋಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ನಂಗೆ ಮಾತ್ರ ತುಂಬಾ ಇಷ್ಟ ಆಯಿತು ಈ ಥರ ಓಲೆ ಜುಮ್ಕೀಸ್ ಎಲ್ಲ. ಅಕ್ಕ ಫಸ್ಟ್ ಒಂದು ಹಾಕೊಂಡಿದ್ದಲ್ಲ ಅದು ಸಕ್ಕತ್ತಾಗಿತ್ತು ಕಣೆ, ಫಸ್ಟ್ ಒಂದು ತಗೊಂಡಿದ್ದಲ್ಲ ಇದು ಕೆಳಗಡೆ ಚೆನ್ನಾಗಿದೆ. ನನಗೆ ಫಸ್ಟ್ ಒನ್ ಇಷ್ಟ ಆಯ್ತು. ಇಲ್ಲ ಇದು ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಾ ಇತ್ತು ಇದು ಫಸ್ಟ್. ಇಲ್ಲ ಇದು ಚೆನ್ನಾಗಿದೆ ಆ್ಯಕ್ಚುಲಿ, ರೈಟ್ ಬಂತು. ಒಂಥರ ಡಿಫ್ರೆಂಟ್ ಆಗ್ತದೆ. ನೀನು ನೆಕ್ಲೆಸ್ ತಗೊಬಂದಿ ತಗೋ ಮಮ್ಮಿ. ಒಂದು ನಿಮಿಷ ಬಾರ, ಒಂದು ನಿಮಿಷ ಬಾ. ಏ ಬಾರೆ ಮಾಡಿ ಬೈ ಚಪ್ಲಿಯಲ್ಲಿ ನಿಂದು ನಾನು ಮಮ್ಮಿಗೆ ಏನು ತಗೊಟ್ಟಿಲ್ಲ. ಸೊ ಅದಕ್ಕೆ ಈ ಸಲ ಆ್ಯನಿವರ್ಸರಿಗೆ ಮಮ್ಮಿ ಹತ್ರ ಕಾಲ್ಚೇನ್ ಇಲ್ಲ ತುಂಬ ಟೈಮಿಂದ. ಸೊ ಮಮ್ಮಿಗೆ ಒಂದು ಕಾಲ್ಚೇನ್ ಒಂದು ಮುರಿದೋಗಿದೆ, ಒಂದು ಫುಲ್ ತುಂಬ. ಅದು ಆ ಕಾಲ್ಚೇನು ಒಂದು 5 ಇಯರ್ಸ್ ಮುಂಚೆ 25th ಆ್ಯನಿವರ್ಸರಿಗೆ ತಗೊಟ್ಟಿದ್ದು. ಇವಾಗ
30 ಸೆಕೆಂಡ್ ಆ್ಯನಿವರ್ಸರಿ 7 ಇಯರ್ಸ್ ಆಯಿತು ಅದು ತೊಗೊಂಡು ತುಂಬ ಸೊಟ್ಟ ಪೊಟ್ಟ ಡೊಕ್ಕ ಮಮ್ಮಿ ಅಳ್ತೈತೆ ಮಮ್ಮಿ. ಇವರ ಮಮ್ಮಿ ಸಂದು ಆಳ್ತಾನೆ ಇರ್ತಾರೆ, ಅದು ಇಗ್ನೋರ್ ಮಾಡಿ. ಆ್ಯಂಡ್ ಮಮ್ಮಿಗೆ ಒಂದು ಕಾಲ್ ಚೈನ್ ಫಿಕ್ಸು ಇವತ್ತು. ನಾಳೆ 30 ಸೆಕೆಂಡ್ ಆ್ಯನಿವರ್ಸರಿ. ಡ್ಯಾಡಿಗೆ ಏನೇ ಕೊಡಿಸ್ತೀಯಾ? ನಮ್ಮ ಡ್ಯಾಡಿಗೆ ನಮ್ಮ ಮಮ್ಮಿನೇ ಇದ್ದಾರೆ, ಇನ್ನೇನು ಬೇಕು ನಮ್ಮ ಡ್ಯಾಡಿ. ಈ ಥರದ್ದು ಬೇಡ, ಸ್ವಲ್ಪ ದಪ್ಪನೇ ಇರಲಿ. ಮತ್ತೆ ಈ ಥರ ಆಂಟಿಕ್ ಅಲ್ಲಿ ಬ್ಲ್ಯಾಕ್ ಪಾಲಿಶ್ ಅಲ್ಲಿ ಅರೆ ಇಷ್ಟು ಈ ಥರ ಚೇಂಜ್ ಥರ ಬೇಕು. ಅದಕ್ಕೆ ನೋಡೋಣ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ. ನೋಡೋಣ ನಿಂಗೆ ಯಾವ್ದು ಇಷ್ಟ ಆಗುತ್ತೆ. ಪರವಾಗಿಲ್ಲ ಹಾಕು, ತುಂಬ ಟೈಮ್ ಆಗಿದೆ ನಿನ್ನ ಹಾಕೊಂಡು. ಯಾವ್ದು ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ನನಗೆ ತುಂಬ ಜನ ಕೇಳ್ತೀರಾ ನಾನು ಸೀಮಂತಕ್ಕೆ ಹಾಕೊಂಡಿದ್ದ ಸೆಟ್ ಎಲ್ಲ ಎಲ್ಲಿ ತೊಗೊಂಡಿದ್ದು ಅಂತ. ಸೊ ಪ್ರತಿಯೊಂದೂ ನಾನು ಸೀಮಂತಕ್ಕೆ ಹಾಕೊಂಡಿದ್ದು, ನನ್ನ ಚೌಕನ, ಲಾಂಗ್ ನೆಕ್ಲೆಸ್, ಶಾರ್ಟ್ ನೆಕ್ಲೆಸ್, ಪ್ರತಿಯೊಂದೂ BB ಜ್ಯುವೆಲ್ಲರೀಸ್ ಅಂತ ಈ ಒಂದು ಅಂಗಡಿ ಇದೆ. ಸೊ ಇಲ್ಲೇ ತೊಗೊಂಡಿದ್ದು. ಇದು ಬಂದು ಕೋರಮಂಗಲ ಬ್ರಾಂಚು. ಐ ಗೆಸ್ ಇದ್ರದ್ದು 2 ಬ್ರಾಂಚ್ ಇದೆ. ನೀವು ಗೂಗಲ್ ಮ್ಯಾಪ್ಸಲ್ಲಿ ನಿಮಗೆ ಸಿಗುತ್ತೆ. ಇದು ಕೋರಮಂಗಲ ಬ್ರಾಂಚ್ BB ಜ್ಯುವೆಲ್ಲರೀಸ್ ಅಂತ ಹಾಕಿದ್ರಲ್ಲ ನಿಮಗೆ ಸಿಗ್ಬಿಡುತ್ತೆ ಫ್ರೆಂಡ್ಸ್ ರೂಟು. ಆ್ಯಂಡ್ ಇವಾಗ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಲಡ್ಡು ಮಾಗೆ ಚೇನು, ಉಂಗುರ, ಬ್ರೇಸ್ಲೆಟ್ ಇವೆಲ್ಲ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಸೊ ಯೂಶ್ವಲಿ ನಾವು ಮಗುಗೆಲ್ಲ ತೊಗೋತೀವಲ್ಲ, ಅದಕ್ಕೇ. ಆ್ಯಂಡ್ ಫೈನಲಿ ಇವತ್ತು ತೊಗೋತಾ ಇದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಬನ್ನಿ ಯಾವ ಡಿಸೈನ್ ತೊಗೋತೀವಿ, ಯಾವ ಪ್ಯಾಟರ್ನ್ ಇರುತ್ತೆ, ಎಷ್ಟು ಗ್ರಾಮ್ಸು, ಪ್ರತಿಯೊಂದೂ ನಾನು ಈ ಒಂದು ಬ್ಲಾಗಲ್ಲಿ ಕವರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆದರೆ ಹಾಗೆ ಹೇಳಿ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಕ್ಯಾಶುವಲ್ ವೇರ್ಗೆ ಚೆನ್ನಾಗಿ. ಏನ್ ಪಾಪು ಇಲ್ಲಿದ್ದೀನಿ ಬಾ. ಇಲ್ಲ ಇನ್ನೊಂದು ಇಲ್ಲ ನೋಡೋಣ ಅಂತ. ಈ ಥರನೂ ಬರುತ್ತೆ. ನೋಡೋಣ ಕಂಡು. ನನಗೆ ಈ ಥರದ್ದು ತಗೋಬೇಕು ಅಂತ ಹೇಳ್ತಿದ್ದೆ ನಾನು ಯಾವಾಗಲೂ. ಈ ಥರ ಸರಿ ಅದೇ ಕೊಡ್ತೀನಿ ಸರ್. ಅದು ಸೀದೆಗೆ ಸಿಗಾಕೊಳ್ಳಲ್ವಾ ಮಮ್ಮಿ? ಫಂಕ್ಷನಲ್ ವೇರ್, ಡೈಲಿ ವೇರ್ಗಿಂತ ಫಂಕ್ಷನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಿಮ್ಗೆ ಇಷ್ಟ ಅಂದರೆ ತಗೋ. ಬಟ್ ಸೀರೆಗೆ ಸಿಕ್ಕಾಕೊಳ್ಳಲ್ಲ, ಅದು ವೇರ್ ಮಾಡಿ ನೋಡಿ. ಸೀರೆ ಸಿಕ್ಕಾಕೊಳ್ಳಲ್ಲ, ಫಂಕ್ಷನ್ ಚೆನ್ನಾಗಿರುತ್ತೆ. ನೀವೊಂದು ವಾಕ್ ಮಾಡ್ಕೊಂಡು ಒಂದು ವಾಕ್ ಮಾಡು. ನಿಮಗೆ ಕಣ್ಣಿಗೆ ಯಾರೋ ತೆಗಿಡ್ತಾರೆ ಬಿಡು. ಏನಾಗಿಲ್ಲ ಯಾವ ಫೀಲ್ ಮಾಡ್ತಾರೆ ಇಲ್ಲಿ ಡಿಶು ಕೈ ಕೂಡ ಡಿಶು 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 ರೆಡಿ ಡಿಶು ಡಿಶು ಡಿಶು. ಯಾವ್ದು ಫೈನಲೈಸ್ ಮಾಡಿದ್ರಿ ಅಮ್ಮಿ? ಚೆನ್ನಾಗಿ ಕಾಣ್ತೈತೆ ಕಡಿಮೆ ನಿನ್ನ ಕಾಲ್ಗೆ. 2 ಕಲರ್ ಮಾಡ್ತೀರಾ? ಚೆನ್ನಾಗೈತೇನೆ ಲಚ್ಚು. ಸೂಪರ್ ನಂದು. ಒಂದು ನಡ್ಕೊಂಡು ನೋಡು ಮಮ್ಮಿ. ಫೋಟೋಸ್ ಅದಾದ್ಮೇಲೆ ಸೊ ಮಮ್ಮಿಗೆ ಅಷ್ಟು ಹಿಂಸೆ ಮಾಡಿದ್ವಿ ಗೋಲ್ಡ್ ತಗೋ ಅಂತ. ಬಟ್ ನಮ್ಮ ತೊಗೊಂಡಿಲ್ಲ. ಇಲ್ಲ ನಮ್ಗೆ ಇವಾಗ ಕಮಿಟ್ಮೆಂಟ್ ಇದೆ ಬೇಡ ಅಂತ ಸಿಲ್ವರ್ ತೊಗೊಂಡ್ರು. ಬಟ್ ಈ ಸಿಲ್ವರ್ ಕಾಲ್ಚೂರಿನ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೆ ನಮ್ಮನ ಕಾಲ್ಗೆ. ಅವ್ರಿಗೋಸ್ಕರನೇ ಮಾಡಿರೋ ಥರ ಇದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಹಾಗೂ ಡಿಸೈನು. ಸೊ ಯಾವುದೋ ಒಂದು ಬಟ್ ಅವ್ರ ಖುಷಿಗೆ ಏನೋ ಒಂದು ತೊಗೊಂಡ್ರಲ್ಲ, ಸೊ ಅದೇ ಜಾಸ್ತಿ ಖುಷಿ ಆಯಿತು. ಆ್ಯಂಡ್ ಆದಷ್ಟು ಬೇಗ ಆ್ಯನಿವರ್ಸರಿ ಬ್ಲಾಗ್ ಕೂಡ ಹಾಕ್ತೀನಿ. ಇಷ್ಟ ಆಯ್ತು ನಮ್ಮಿ? ಸೂಪರ್, ಚೆನ್ನಾಗಿ ಕಾಣಿಸ್ತೈತೆ. ಬಿಚ್ಚಿ ಸುಪ್ರಿಯ ಮೇಡಮ್ ವಾಕ್ ಮಾಡು. ವಾಕ್ ಮಾಡ್ರಿ. ನಮ್ಮಮ್ಮ ವಾಕ್ ಮಾಡಿಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕಾಣ್ತೈತೆ. ಚೆನ್ನಾಗಿದ್ದೇನೆ ಅಕ್ಕ? ಸರಿ.
ಆ್ಯಂಡ್ ಇವಾಗ ಸಿಲ್ವರ್ದು ಶಾಪಿಂಗ್ ಆದಮೇಲೆ ಮತ್ತೆ ಗೋಲ್ಡ್ ಕಡೆ ಬಂದ್ವಿ ಆ್ಯಂಡ್ ಒಂದು ಗ್ಲಿಮ್ಸ್ನ ತಗೋತಾ ಇದ್ದೀನಿ. ಲೈಕ್ ನೆಕ್ಲೆಸಸ್ ಕಲೆಕ್ಷನ್ಸ್ ಮಾತ್ರ ಸೂಪರ್ ಫ್ರೆಂಡ್ಸ್. ಆ್ಯಂಡ್ ಎಸ್, ತುಂಬ ಜನ ಕೇಳ್ತೀರಾ ಎಷ್ಟಾಯಿತು, ಎಷ್ಟು ಗ್ರಾಮ್ ಇತ್ತು, ನೀವು ಎಷ್ಟು ಗ್ರಾಮ್ ತೊಗೊಂಡ್ರಿ, ಯಾವ ಡಿಸೈನ್ ತೊಗೊಂಡ್ರಿ ಅಂತ. ಸೊ ಪ್ರತಿಯೊಂದೂ ಡೀಟೇಲ್ಸ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ. ಬಿಕಾಸ್ ಈ ಒಂದು ವ್ಲಾಗಲ್ಲಿ ಹೇಳಿಬಿಟ್ರೆಲ್ಲ ಎಲ್ಲ ತುಂಬಾ ಲೆಂದಿ ಆಗಿಬಿಡುತ್ತೆ, ಹಾಗೂ ಡಿಸೈನ್ ತೋರಿಸಿ ತುಂಬ ಲೆಂದಿ ವ್ಲಾಗ್ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ಪ್ರೈಸು ಮತ್ತು ಡಿಸೈನ್ಸ್ ಎಲ್ಲನೂ ಹೇಳ್ತೀನಿ. ಆ್ಯಂಡ್ ಇದು ಬಂದು ಕೆಲವೊಂದು ಬಳೆಗಳು ಹಾಗೂ ಏನಂತಾರೆ ನೆಕ್ಲೆಸು, ಈ ಥರ ಪೆಂಡೆಂಟ್ ಟೈಪು ಎಲ್ಲನೂ ಇದೆ. ನೀವು ಬೇಕಾದ್ರೆ ಒಂದ್ಸತಿ ಚೆಕ್ ಮಾಡೋಕ್ಕಾದ್ರೂ ಬನ್ನಿ. ಹಾಗೂ ಅಕ್ಷಯ ತೃತೀಯ ಕೂಡ ಇದೆಯಲ್ಲ, ಹಾಗೆ ಹೇಳ್ದಂಗೆ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಇವಾಗ ಬಿಲ್ಲಿಂಗ್ ನಡೀತಾ ಇದೆ. ನನಗೂ ತಕೊಡು, ಹಂಗಾರೆ ನನಗೂ ತಕೊಡು. ನೀನು ಮದುವೆ ಕೊಡ್ತೀನಿ. ಏನು ಕೊಡ್ತೀಯಾ? ನೀನು ಮದುವೆಗೆ ಫುಲ್ ಟಾಪ್ ಟು ಬಾಟಮ್ ಬರೀ ಗೋಲ್ಡೇ ಕೊಡಿಸ್ತೀನಿ. ಇನ್ಫ್ಯಾಕ್ಟ್ ಅಲ್ಲಿ ಹೋದ್ಮೇಲೆ ಗೋಲ್ಡ್ ಅಂಗಡಿಗೆ ಟೈಮ್ ಹೋಗೋದೇ ಗೊತ್ತಾಗಿಲ್ಲ. ಬಿಕಾಸ್ ನಾವು ಏನು ತೊಗೊಳಕ್ಕೆ ಹೋಗಿದ್ವೋ ಅದು ತೊಗೊಂಡ್ವಿ, ಮತ್ತು ಸ್ವಲ್ಪ ಬೇರೆ ಬೇರೆಗಳೆಲ್ಲ ನೋಡ್ತಾ ಇದ್ವಿ. ಏನಾರೋ ನೆಕ್ಸ್ಟ್ ಟೈಮ್ ಬೇಕು ಅಂತ ಅಂದರೆ ಒಂದು 10 ಅಂಗಡಿ ಹೋಗೋ ಬದಲು ಇಲ್ಲೇ ಬಂದುಬಿಟ್ಟು ನೋಡ್ಬೋದಲ್ಲ ಅಂತ ಅಂದ್ಕೊಂಡು. ಆ್ಯಂಡ್ ಹಾಗೆ ಅಲ್ಲಿ ಸುಮ್ಮನೆ ಫನ್ನಾಗಿರೋ ಮಾತಾಡ್ತಾ ಕೂಡ ಇದ್ವಿ. ಬಟ್ ಅದೆಲ್ಲ ನಾನು ನಿಮಗೆ ವಾಯ್ಸಲ್ಲಿ ಕವರ್ ಮಾಡಿಬಿಟ್ಟೆ. ಕೆಲವೊಂದು ಪರ್ಸನಲ್ ಟಾಕ್ಸ್ ಅಂತ ಇರುತ್ತೆ ಅಲ್ವಾ, ಅದಕ್ಕೆ ಫ್ರೆಂಡ್ಸ್. ಆ್ಯಂಡ್ ಇವಾಗ ಇದು ಬಂದು ಕೆಲವೊಂದು ನಿಮಗೆ ಕಡಿಮೆ ಗ್ರಾಮಲ್ಲಿ ಒಂಥರ ಜಾಸ್ತಿ ಕಾಣಿಸೋ ಥರ ಒಂದು ಶಾರ್ಟ್ ನೆಕ್ಲೆಸ್ ಫ್ರೆಂಡ್ಸ್. ಇವೆಲ್ಲ 12 ಗ್ರಾಮು, 13 ಗ್ರಾಮು, 15 ಗ್ರಾಮು, ಲೈಕ್ ಕಡಿಮೆ ಗ್ರಾಮಲ್ಲಿ ಇಂಥ ನೆಕ್ಲೆಸ್ ಎಲ್ಲ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ನನಗೆ ಶಾಕ್ ಆಯಿತು, ಬರೀ ಇಷ್ಟೇ ಗ್ರಾಮ ಅಂತ. ನೋಡಿದ್ರೆ ಹಂಗೆ ಅನ್ಸಲ್ಲ. ಮಿನಿಮಮ್ ಒಂದು 12 ಗ್ರಾಮು, ಮ್ಯಾಕ್ಸಿಮಮ್ ಒಂದು 17-18 ಗ್ರಾಮ್ಸ್ ಅಂತ ಹೇಳ್ಬೋದು, ಅಥವಾ 20 ಗ್ರಾಮ್ಸ್ದು ಇದೆ. ನಿಮ್ಮ ರಿಕ್ವೈರ್ಮೆಂಟ್ ಹಾಗೂ ಡಿಮಾಂಡ್, ನಿಮ್ಗೆ ಯಾವ ಥರ ಇಷ್ಟ ಆ ಥರ. ಆ ಲಾಸ್ಟಲ್ಲಿ ಇದೆಯಲ್ಲ ಅದು ಒಂದು 12 ಗ್ರಾಮ್ಸು, ಇದರ ಲಾಸ್ಟಲ್ಲಿರೋದು. ಆ್ಯಂಡ್ ಅಕ್ಕ ಸುಮ್ಮನೆ ಥರ ಕತ್ತಿಗೆ ಹಾಕೊಂಡು ನೋಡ್ತಾ ಇದ್ದು ಯಾವ ಥರ ಕಾಣಿಸ್ತಿದೆ ಅಂತ. ಇನ್ಫ್ಯಾಕ್ಟ್ ಅಕ್ಕ ಮೇಲೆ ಅಲ್ಲ, ನೀವು ನೋಟಿಸ್ ಮಾಡಿದಿರೋ ಗೊತ್ತಿಲ್ಲ, ಬಟ್ ಅಕ್ಕ ಮೇಲೆ ಲೈಕ್ ಯಾವುದೇ ಸಾರೀಸ್ ಆಗಲಿ ಅಥವಾ ಈ ಥರ ನೆಕ್ಲೆಸ್ ಎಲ್ಲ ಆಗಲಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅದಕ್ಕೆ ನಾವು ಅಕ್ಕನ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀವಿ, ನೀನು ಹಾಕೊಂಡು ತೋರಿಸು ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಅವಳು ನೋಡ್ಬಿಟ್ಟು ನಾವು ಓಕೆ ಚೆನ್ನಾಗಿದೆ ಅಂತ ಅವಾಗ ನಾವು ತೊಗೋತೀವಿ. ಬಿಕಾಸ್ ನಮ್ಮ ಮೇಲೆ ನಾವು ಹಾಕೊಂಡು ನೋಡಿದ್ರೆ ನಮ್ಗೆ ಗೊತ್ತಾಗಲ್ಲ, ಬೇರೆಯವ್ರ ಮೇಲೆ ಹಾಕೊಂಡು ನೋಡಿದ್ರೆ ನಮಗೆ ಸ್ವಲ್ಪ ಚೆನ್ನಾಗಿ ಐಡಿಯಾ ಬರುತ್ತೆ. ಆ್ಯಂಡ್ ಇವಾಗ ಬಂದು ನಮ್ಮಮ್ಮ ಒಂದು ಪೆಂಡೆಂಟ್ ಹಾಕೊಂಡು ನೋಡ್ತಾ ಇದ್ದಾರೆ. ಸೊ ನೆಕ್ಲೆಸ್ ಅಕ್ಕ ಹಾಕಾಯಿತು, ಪೆಂಡೆಂಟ್ ಮಮ್ಮಿ ಹಾಕಾಯಿತು. ಬಟ್ ಖಂಡಿತವಾಗ್ಲೂ ಇದನ್ನ ನಾವು ಪರ್ಚೇಸ್ ಮಾಡಿಲ್ಲ, ಬಟ್ ಸುಮ್ಮನೆ ನೋಡ್ಕೊಂಡು ಬಂದ್ವಿ. ಇಫ್ ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ತಗೋಬೇಕು ಅಂದರೆ ಈ ಥರ ಡಿಸೈನ್ ತೊಗೊಳ್ಳೋಣ ಅಂತ. ಸೊ ಎಸ್, ಮಮ್ಮಿಗೆ ಇಷ್ಟ ಆಯಿತು. ನಾವು ಅಂದ್ಕೊಂಡ್ವಿ ಅಟ್ಲೀಸ್ಟ್ ಡಾಲರ್ನ ಪರ್ಚೇಸ್ ಮಾಡೋಣ, ಮತ್ತು ಆ ಚೈನ್ ಥರ ಇರುತ್ತಲ್ಲ ಅದನ್ನ ಡೂಪ್ಲಿಕೇಟ್ ಹಾಕ್ಸ್ಕೊಂಡ್ರೆ ಆಯಿತು ಅಂತ. ಬಟ್ ಅದು ಚೆಂದ ಕಾಣಿಸಲ್ಲ, ಆಯಿತು ಅಂದ್ಕೊಂಡು ಸುಮ್ಮನೆ ಆಗ್ವಿ ಫ್ರೆಂಡ್ಸ್. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.